ಹೊಸ ಸರ್ಕಾರ ರಚನೆಗೂ ಮೊದಲು ಹಕ್ಕು ಪ್ರತಿಪಾದನೆ ಮಾಡುವಂತಹ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಏಕೈಕ ಕೆಲಸಕ್ಕಾಗಿ ಹೊರಟರು. ಅದು LK ಅಡ್ವಾಣಿ ಅವರ ನಿವಾಸಕ್ಕೆ ಅಡ್ವಾಣಿ ಅವರನ್ನ ಭೇಟಿ ಮಾಡೋ ಸಲುವಾಗಿ. ಅಡ್ವಾಣಿ ಅವರನ್ನ ಭೇಟಿ ಮಾಡಿದ್ದಾರೆ, ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ತಮ್ಮ ರಾಜಕೀಯ ಗುರು ಮಾರ್ಗದರ್ಶಕ LK ಅಡ್ವಾಣಿ ಅವರು ಅವರನ್ನ ಭೇಟಿಯಾಗೋ ಮೂಲಕವಾಗಿ ಅವರ ಆಶೀರ್ವಾದವನ್ನ ಕೋರೋ ಮೂಲಕ ಮುಂದಿನ ಹೆಜ್ಜೆಯನ್ನ ಇಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಾಗ್ತಾ ಇದ್ದಾರೆ. ಅಡ್ವಾಣಿ ಆಶೀರ್ವಾದವನ್ನ ಇವತ್ತು ಅಡ್ವಾಣಿ ಅವರ ನಿವಾಸಕ್ಕೆ ಹೋಗಿ ಭೇಟಿ ಮಾಡಿ ಪಡೆದುಕೊಂಡಿದ್ದಾರೆ ನರೇಂದ್ರ ಮೋದಿ. ಹ್ಯಾಟ್ರಿಕ್ ಗೆಲುವಿನ ಉತ್ಸಾಹದಲ್ಲಿರುವಂತಹ ನರೇಂದ್ರ ಮೋದಿ ಅವರು ಕೆಲವೇ ಹೊತ್ತುಗಳ ಹಿಂದಷ್ಟೇ ದೆಹಲಿಯಲ್ಲಿ ಸಂಸದೀಯ ಸಭೆಯನ್ನ ನಡೆಸಿದ್ರು. ಎಲ್ಲ ಸಂಸದರ ಜೊತೆಗೂ ಸಭೆ ನಡೆಸಿದ ನಂತರದಲ್ಲಿ ಅವರು ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ ಅಂತ ನಿರೀಕ್ಷಿಸಲಾಗ್ತಾ ಇತ್ತು. ಅದಕ್ಕೂ ಮುಂಚಿತವಾಗಿ ಅವರು ತೆಗೆದುಕೊಂಡಂತಹ ಮತ್ತೊಂದು ಡಿವೋಷನ್ ಅಂತಂದ್ರೆ ಅಡ್ವಾಣಿ ಅವರ ನಿವಾಸಕ್ಕೆ ಮೊದಲೇದಾಗಿ ಹೋಗೋದು, ಆ ನಂತರದಲ್ಲಿ ರಾಷ್ಟ್ರಪತಿ ಭವನಕ್ಕೆ ಹೋಗೋಣ ಅಂತ ನೇರವಾಗಿ ಅಡ್ವಾಣಿ ಅವರ ನಿವಾಸಕ್ಕೆ ಹೋದ್ರು. ತಮ್ಮ ರಾಜಕೀಯ ಗುರು ಮಾರ್ಗದರ್ಶಕ ಅಡ್ವಾಣಿ ಅವರನ್ನ ಭೇಟಿ ಮಾಡಿದ್ರು, ಅವರ ಆಶೀರ್ವಾದವನ್ನ ಪಡ್ಕೊಂಡ್ರು. 3ನೇ ಬಾರಿಗೆ ಪ್ರಧಾನಿ ಆಗ್ತಾ ಇರೋ ಈ ಹೊತ್ತಿನಲ್ಲಿ ಮೋದಿ ಅವರ ನಡೆ ಬಹಳ ಒಂದು ರೀತಿ ಎಲ್ಲರಿಗೂ ಕೂಡ ಇಂಪ್ಯಾಕ್ಟ್ ಆಗುವಂತಹ ವಿಷಯ, ಎಲ್ಲರೂ ಕೂಡ ಅವ್ರನ್ನ ಫಾಲೋ ಮಾಡುವಂತಹ ವಿಷಯ. ಯಾಕಂದ್ರೆ ಪದೇ ಪದೇ ಅಡ್ವಾಣಿ ಅವ್ರನ್ನ ಕಡೆಗಣಿಸ್ತಾರೆ ಇತ್ಯಾದಿ ಅಂತಹ ವಿಚಾರಗಳೇ ಪ್ರಸ್ತಾಪ ಆಗ್ತಿತ್ತು. ಆದ್ರೆ ಅವ್ರು ಯಾವತ್ತೂ ಕೂಡ ಆ ರೀತಿ ನಡ್ಕೊಂಡಿಲ್ಲ ಅನ್ನೋದಕ್ಕೆ ಇವತ್ತು ಆ ಒಂದು ನಡೆ ಏನಿದೆ ಅಡ್ವಾಣಿ ಅವ್ರನ್ನ ಭೇಟಿ ಮಾಡೋ ಮೂಲಕವಾಗಿ ಮತ್ತೆ ಸಾಬೀತುಪಡಿಸಿದ್ದಾರೆ. ಯಾವತ್ತೂ ಕೂಡ ಅಡ್ವಾಣಿ ಅವ್ರನ್ನ ನಾನು ಕಡೆಗಣಿಸಿಲ್ಲ, ಅವರ ಆಶೀರ್ವಾದ ಅವರ ಮಾರ್ಗದರ್ಶನ ಸದಾಕಾಲ ನನ್ನ ಜೊತೆಗಿರುತ್ತೆ, ಅವರ ಒಂದು ಆಶೀರ್ವಾದವೂ ಕೂಡ ನನ್ನ ಜೊತೆಗೆ ಇರುತ್ತೆ ಅನ್ನೋದನ್ನ ಮಗದೊಮ್ಮೆ ಪ್ರೂವ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಇವತ್ತು ಅವರು ರಾಷ್ಟ್ರಪತಿ ಭವನಕ್ಕೆ ಹೋಗಬೇಕಾಗಿತ್ತು. ರಾಷ್ಟ್ರಪತಿ ಭವನಕ್ಕೆ ಹೋಗೋದಕ್ಕೂ ಮೊದಲನೇದಾಗಿ ಅವರು ಅಡ್ವಾಣಿಯ ನಿವಾಸಕ್ಕೆ ಹೋಗ್ತೀನಿ ಅಂತ ನಿರ್ಧಾರವನ್ನ ಮಾಡಿದ್ರು. NDA ನಾಯಕರುಗಳೆಲ್ಲರೂ ಕೂಡ ರಾಷ್ಟ್ರಪತಿ ಭವನದ ಕಡೆಗೆ ಹೋದ್ರು. ಅವರೆಲ್ಲರೂ ಕೂಡ ಈಗಾಗಲೇ ರಾಷ್ಟ್ರಪತಿ ಭವನವನ್ನ ತಲುಪಿ ಆಗಿದೆ. ಆದರೆ ಈಗ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ನರೇಂದ್ರ ಮೋದಿ ಅವರು ಕೂಡ ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ. 3ನೇ ಬಾರಿಗೆ ಬಹುಮತವನ್ನ ಪಡೆದುಕೊಂಡಿಲ್ಲವಾದ್ರೂ ಕೂಡ NDA ಬಹುಮತವನ್ನ ಪಡ್ಕೊಂಡಿದೆ. ಈ ಮೂಲಕವಾಗಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಮೋದಿ ಅವರನ್ನ ಮುಂದಿನ ನಮ್ಮ ಪ್ರಧಾನಿ ಅಂತ ಆಯ್ಕೆ ಮಾಡಿಕೊಂಡಿದ್ದಾರೆ. ಈಗ ಬಹುಮತ ಸಾಬೀತುಪಡಿಸುವಂತಹ ಸಮಯ. ಅದೆಲ್ಲವನ್ನು ಮಾಡೋದಕ್ಕೂ ಮೊದಲೇದಾಗಿ ಅಡ್ವಾಣಿ ಅವರ ನಿವಾಸಕ್ಕೆ ಹೋದ್ರು, ಅವರಿಗೆ ಹೂಗುಚ್ಛವನ್ನ ಕೊಟ್ಟರು, ಅವರ ಆರೋಗ್ಯವನ್ನ ವಿಚಾರಿಸಿದ್ರು, ಅವರ ಆಶೀರ್ವಾದವನ್ನ ಪಡೆದಿದ್ದಾರೆ. ಮುಂದಿನ ಒಂದು ಹಂತದಲ್ಲೂ ಕೂಡ ತಮ್ಮ ಮಾರ್ಗದರ್ಶನ ನನ್ನ ಜೊತೆಗೆ ಇರಲಿ ಅನ್ನುವಂತಹ ಒಂದು ಕೋರಿಕೆಯನ್ನು ಕೂಡ ಇಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಎಲ್ಲರೂ ಕೂಡ ಸಹಜವಾಗಿ ಚರ್ಚೆಯಲ್ಲಿತ್ತು. ಅವರ ಏಜ್ ಕಾರಣದಿಂದಾಗಿ ಅಡ್ವಾಣಿ ಅವ್ರನ್ನ ಸೈಡ್ಗೆ ಇಟ್ಬಿಟ್ರು, ಅವ್ರನ್ನ ಅಷ್ಟಾಗಿ ಅವರು ಗಂಭೀರವಾಗಿ ತೆಗೆದುಕೊಳ್ಳಲ್ಲ, ಅವರ ಮಾರ್ಗದರ್ಶಕ ಅಂತ ಹೇಳ್ಕೊಳ್ತಾರೆ, ಆದ್ರೆ ಅದನ್ನ ನಡ್ಕೊಂಡಿಲ್ಲ ಅಂತ. ಅದೆಲ್ಲವನ್ನು ಕೂಡ ಆಗಾಗ ಮೋದಿ ಅವರು ಸುಳ್ಳು ಮಾಡ್ತಾ ಹೋಗ್ತಾರೆ ಅನ್ನೋದಕ್ಕೆ ಇವತ್ತು ಕೂಡ ಅದು ಎಕ್ಸಾಂಪಲ್ ಅನ್ಬಹುದಲ್ವಾ? ಖಂಡಿತವಾಗ್ಲೂ ದಿವ್ಯಾ, ಪ್ರತಿ ವರ್ಷವೂ ಕೂಡ ಅಡ್ವಾಣಿ ಅವರ ಜನ್ಮದಿನ ಇದ್ದಂತ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಮಾತನಾಡಿಸಿ ಅವ್ರಿಗೆ ಶುಭಾಶಯ ಕೋರಿ ಅವರ ಆರೋಗ್ಯವನ್ನ ವಿಚಾರಿಸುವಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ರು. ಈಗಲೂ ಕೂಡ ಸರ್ಕಾರ ರಚಿಸುವಂತ ಕ್ರೂಷಿಯಲ್ ಟೈಮ್ ಅಲ್ಲೂ ಕೂಡ ಅವರನ್ನ ಭೇಟಿಯಾಗೋ ಮೂಲಕ ಒಂದು ಸಂದೇಶವನ್ನು ನೀಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ಹಿರಿಯರ ಎಲ್ಲರ ಮಾರ್ಗದರ್ಶನ ಅಥವಾ ಅವರ ಸಲಹೆ ಸೂಚನೆಗಳು ಕೂಡ ಮುಖ್ಯ ಅನ್ನುವಂತ ನಿಟ್ಟಿನಲ್ಲಿ ಅವರು ಅದನ್ನ ಪ್ರತಿಬಿಂಬಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಸಂಸತ್ನಲ್ಲಿ ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಅವರು ತಮ್ಮ ಕಾರ್ಯಕರ್ತರ ಬಗ್ಗೆ ಕೂಡ ಮಾತನಾಡುವಂತ ಕೆಲಸವನ್ನ ಮಾಡಿದ್ರು. ಈಗ ರಾಷ್ಟ್ರಪತಿಗಳ ಭೇಟಿಗೂ ಮುನ್ನ ಈಗ LK ಅಡ್ವಾಣಿ ಅವ್ರನ್ನ ಕೂಡ ಭೇಟಿ ಆಗ್ತಾ ಇದ್ದಾರೆ. ಅವ್ರನ್ನ ಭೇಟಿಯಾಗಿ ಚುನಾವಣೆ ಫಲಿತಾಂಶದ ಬಗ್ಗೆ ಮಾತನಾಡಿ ಅದಾದ ಬಳಿಕ ಸರ್ಕಾರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳನ್ನ ಮಾಡಿ ಅವರಿಂದ ಆಶೀರ್ವಾದವನ್ನ ಕೂಡ ಪಡೆಯುವಂತ ಕೆಲಸವನ್ನ ಈಗ ಸದ್ಯಕ್ಕೆ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂತದ್ದು. ಅದಾದ ಬಳಿಕ ಈಗ ಅವರು ರಾಷ್ಟ್ರಪತಿ ಭವನಕ್ಕೆ ತೆರಳುವಂತ ಸಾಧ್ಯತೆಗಳು ಕೂಡ ನಾವು ನಿರೀಕ್ಷೆ ಮಾಡಬಹುದು. ದಿವ್ಯಾ, ಇದೇ ಸಂದರ್ಭದಲ್ಲಿ ಮುರಳಿ ಮನೋಹರ್ ಜೋಶಿ ಅವ್ರನ್ನು ಕೂಡ ಭೇಟಿ ಮಾಡಬಹುದು ಅನ್ನೋ ಮಾತುಗಳಿತ್ತು. ಸೊ ಅದಕ್ಕೆ ಸಂಬಂಧಿಸಿದ ಹಾಗೆ ಏನು ವರದಿ ಬರ್ತಾ ಇದೆ? ಇನ್ನು ಕೂಡ ಅಧಿಕೃತವಾಗಿಲ್ಲ. LK ಅಡ್ವಾಣಿ ಅವ್ರನ್ನ ಭೇಟಿಯಾಗುವಂತದ್ದು ಕೂಡ ಎಲ್ಲೂ ಕೂಡ ಆ ಒಂದು ಮಾಹಿತಿಯನ್ನ ಎಲ್ಲೂ ಬಿಟ್ಕೊಟ್ಟಿರ್ಲಿಲ್ಲ, ಸುಳಿವನ್ನ ಬಿಟ್ಕೊಟ್ಟಿರ್ಲಿಲ್ಲ. ಏಕಾಏಕಿ ಈಗ LK ಅಡ್ವಾಣಿ ಅವ್ರನ್ನ ಭೇಟಿಯಾಗುವಂತ ಮೂಲಕ ಒಂದ್ ರೀತಿ ಅಚ್ಚರಿಯನ್ನ ಮೂಡಿಸುವಂತ ಕೆಲಸವನ್ನ ಈಗ ನರೇಂದ್ರ ಮೋದಿ ಅವರು ಮಾಡಿರುವಂತದ್ದು. ಮುರಳಿ ಮನೋಹರ್ ಜೋಶಿ ಅವ್ರನ್ನು ಕೂಡ ಭೇಟಿ ಆಗಬಹುದು ಅನ್ನುವಂತ ಮಾಹಿತಿಗಳು ಸದ್ಯಕ್ಕಿದ್ದಾವೆ. ಆದ್ರೆ ಈವರೆಗೂ ಕೂಡ ಅಧಿಕೃತವಾಗಿ ಎಲ್ಲೂ ಗೊತ್ತಾಗಿಲ್ಲ. ಅವರನ್ನು ಕೂಡ ಭೇಟಿ ಆಗುವಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ಸರ್ಕಾರ ರಚನೆಗೂ ಮುನ್ನ ಬಿಜೆಪಿ ಹಿರಿಯ ನಾಯಕರ ಸಲಹೆ ಸೂಚನೆ, ಮಾರ್ಗದರ್ಶನ ಮತ್ತೆ ಅವರ ಆಶೀರ್ವಾದವನ್ನ ಪಡೆಯುವಂತ ಕೆಲಸವನ್ನ ಕೂಡ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಮುರಳಿ ಮನೋಹರ್ ಜೋಶಿ ಅವ್ರನ್ನು ಕೂಡ ಭೇಟಿ ಆಗ್ಬಹುದು. ಆ ಮೂಲಕ ಕಾರ್ಯಕರ್ತರ ಪಡೆಗೆ, ನಾಯಕರಿಗೆ ಒಂದು ಸಂದೇಶವನ್ನ ರವಾನಿಸುವ
ರವಾನಿಸುವಂತ ಕೆಲಸವನ್ನ ಕೂಡ ಮೋದಿ ಅವರು ಮಾಡ್ತಾ ಇರುವಂತದ್ದು. ಎಲ್ಲ ನಾಯಕರ ಮಾರ್ಗದರ್ಶನದೊಂದಿಗೆ ಮತ್ತೊಮ್ಮೆ ಅಧಿಕಾರ ಹಿಡಿತಿದೀವಿ ಅನ್ನುವಂತ ಒಂದು ಸಂದೇಶವನ್ನ ರವಾನಿಸುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಮೋದಿ ಅವರು ಮಾಡ್ತಾ ಇದ್ದಾರೆ. ದಿವ್ಯಾ. ಆಲ್ ರೈಟ್ ಶಬೀರ್. ಎಸ್, ಅಡ್ವಾಣಿ ಅವರ ನಿವಾಸಕ್ಕೆ ಈಗ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟರು. ಪ್ರಧಾನಿಯಾಗಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ 9ನೇ ತಾರೀಕು. ಅದೇ ಅಧಿಕೃತವಾಗಬೇಕಾಗಿದೆ. ರಾಷ್ಟ್ರಪತಿಯೇ ಭೇಟಿ ಮಾಡಿ ಹಕ್ಕು ಮಂಡನೆಯನ್ನ ಮಾಡಿದ ನಂತರದಲ್ಲಿ ಅದೆಲ್ಲವೂ ಕೂಡ ಅಫಿಷಿಯಲ್ ಆಗುತ್ತೆ. ಈಗ ಅಡ್ವಾಣಿ ಅವ್ರನ್ನ ಮೋದಿ ಅವರು ಭೇಟಿ ಆಗ್ತಾರೆ ಅನ್ನೋ ವಿಷಯವೂ ಕೂಡ ಬಹಿರಂಗಗೊಂಡಿರಲಿಲ್ಲ. ಆದರೆ ಎಲ್ಲ NDA ನಾಯಕರು ರಾಷ್ಟ್ರಪತಿ ಭವನದ ಕಡೆಗೆ ಹೋಗ್ತಾ ಇದ್ರೆ ಮೋದಿ ಅವರು ಮಾತ್ರ ಅಡ್ವಾಣಿ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಹೋದ್ರು. ಅಡ್ವಾಣಿ ನಿವಾಸಕ್ಕೆ ಹೋಗಿ ಅವ್ರನ್ನ ಭೇಟಿ ಮಾಡಿದ್ರು, ಅವರ ಆರೋಗ್ಯ ವಿಚಾರಿಸಿದ್ರು, ಅವರ ಆಶೀರ್ವಾದವನ್ನ ಪಡ್ಕೊಂಡ್ರು. ಮುಂದಿನ ಹೆಜ್ಜೆಗಳಲ್ಲೂ ಕೂಡ ತಮ್ಮ ಒಂದು ಮಾರ್ಗದರ್ಶನ ಇರಲಿ ಅಂತ ಕೋರಿದ್ದಾರೆ.